ಇದು ಪರಿವರ್ತನೆಯ ಕಾಲ. ಪ್ರತಿಯೊಬ್ಬ ವ್ಯಾಪಾರಿಯು ವರ್ಷದ ಕೊನೆಯಲ್ಲಿ ತನಿಖೆ ನಡೆಸಿ ಲಾಭ ನಷ್ಟಗಳ ಲೆಕ್ಕ ನೋಡಿ ತನ್ನ ವ್ಯಾಪಾರವನ್ನು ಸರಿಪಡಿಸುವಂತೆ ಪ್ರತಿಯೊಬ್ಬ ಕ್ರೈಸ್ತರು ಪಾಪ ಪುಣ್ಯಗಳ ಲೆಕ್ಕ ನೋಡಿ ಆಧ್ಯಾತ್ಮಿಕ ಜೀವನದ ಲಾಭವನ್ನು ಅಧಿಕರಿಸಿಕೊಳ್ಳಲು ತಾಯಿ ಧರ್ಮಸಭೆ ಉತ್ತೇಜನ ನೀಡುವ ಕಾಲ ಈ ತಪಸ್ಸು ಕಾಲ. ಪ್ರೌಢಶಾಲೆಗಳಲ್ಲಿ ಶಿಕ್ಷಕರು ಕೊನೆಯ ಪರೀಕ್ಷೆಗೆ ಮುಂಚೆ ಪಾಠಗಳನ್ನು ಒಮ್ಮೆ ವೇಗವಾಗಿ ಪಠಿಸಿ ವಿವರಿಸುತ್ತಾರೆ. ಇದನ್ನು ರಿವಿಷನ್ ಎನ್ನುತ್ತೇವೆ. ದೈವರಾಜರ ಪಾಠವನ್ನು ಹಾಗೂ ಜೀವನದ ಪಾಠವನ್ನು 3 ವರ್ಷ ಪೂರ್ಣವಾಗಿ ಮುಗಿಸಿ ವೇಗವಾಗಿ ಮತ್ತೊಮ್ಮೆ ತಿರುಗಿಸಿ ವಿವರಿಸುತ್ತಾರೆ. ಯೇಸು ಈ ವೇಗದ ವಿವರಣೆಯೇ ಈ ಶಿಲುಬೆ ಹಾದಿ. ಮೆರವಣಿಗೆ ಒಂದು ಆರಂಭವಾಗಿದೆ. ಸಾವಿರಾರು ಕಷ್ಟ ನೋವುಗಳ ಸಮಾಧಿಗಳನ್ನು ಅಲಂಕರಿಸಲು ನಿಸ್ವಾರ್ಥ ಮಲ್ಲಿಗೆ ಒಂದು ಸಾಗುತ್ತದೆ. ಈ ಶಿಲುಬೆಯ ಹಾದಿಯಲ್ಲಿ ಅಲ್ಲ ಸಲ್ಲದ ಯೋಚನೆಗಳನ್ನು, ಅರ್ಥವಿಲ್ಲದ ಚಿಂತೆಗಳನ್ನು ಬಿಟ್ಟು ಬಿಡೋಣ. ಪ್ರತಿ ಸ್ಥಳದಲ್ಲಿ ಸ್ವಾಮಿ ಯೇಸುವಿನ ಪಾಠಗಳನ್ನು ಧ್ಯಾನಿಸೋಣ. ನಮಗೆ ತಿಳಿಸುವ ಪ್ರತಿ ಪಾಠವನ್ನು ಕಲಿಯೋಣ. ಹೊಸ ಜೀವನಕ್ಕೆ ನಾಂದಿ ಹಾಡುತ್ತಾ ಪರಿಪೂರ್ಣ ಬಾಳನ್ನು ಪಡೆಯಲು ಸ್ವಾಮಿಯ ಹಿಂದೆ ಸಾಗೋಣ. ಸ್ವಾಮಿ ಹಿಂದೆ ಶಿಲುಬೆಯನ್ನು ದಿನವೂ ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. ಮೊದಲನೇ ಸ್ಥಳ ಯೇಸುವಿಗೆ ತೀರ್ಪು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾವಂದನೆಯನ್ನು ನೀಡುತ್ತೇವೆ. ಶ್ರೀಗಂಧ ಬಳಲಿರಲು ಅದರ ಬುಡದ ಕೊಳೆ ಕೆಸರೆ ಸಾಕ್ಷಿ ನುಡಿಯಲು ಬಂದದನ್ನು ನೋಡಿ ಕಳ್ಳಿಗಿಡಗಳು ಶ್ರೀಗಂಧವನ್ನು ಕಂಡು ಪರಿಹಾಸ್ಯ ಮಾಡುವುದನ್ನು ನೋಡಿ ಯಾರನ್ನು ಕಂಡು ಯಾರು ತಪ್ಪು ಹೊರಿಸುವುದು, ಯಾರಿಗೆ ಯಾರು ತೀರ್ಪು ನೀಡುವುದು? ಈ ಲೋಕಕ್ಕೆ ನ್ಯಾಯ ತಂದವರನ್ನು ಅನ್ಯಾಯವಾಗಿ ಶಿಕ್ಷೆಯ ಗೂಡಿಗೆ ತಳ್ಳಿದ ವಿಚಿತ್ರ ಲೋಕವಿದು. ವಿನೋದದ ಜನರಿರಬಹುದು. ಯೇಸು ಮಾಡಿದ ತಪ್ಪಾದರೂ ಏನು? ಪ್ರೀತಿಸು ಎಂದಿದ್ದು ತಪ್ಪ? ದೈವಿ ಪ್ರೀತಿಯ ಸಾಮರ್ಥ್ಯವನ್ನು ತಿಳಿಸಿದ್ದು ತಪ್ಪ? ವೈರಿಗಳ ಕ್ಷಮಿಸು ಎಂದು ಬೋಧಿಸುವುದು ತಪ್ಪ? ರೋಗಿಗಳ ಗುಣಪಡಿಸಿದ್ದು ತಪ್ಪ? ಹೀಗೆ ಅನ್ಯಾಯದ ಸಾಕ್ಷಿಯನ್ನೇ ನುಡಿಯುತ್ತೀರಿ. ಇವರೇ ನನ್ನ ಪ್ರಿಯ ಪುತ್ರನು ಎಂದು ತಂದೆಯಾದ ದೇವರು ಯೇಸುವಿಗೆ ತೀರ್ಪಿಟ್ಟರು. ಮಗಳೇ, ನಾನು ನಿನ್ನ ದಂಡಿಸೆನು, ಇನ್ನೂ ಪಾಪಗೈಯಬೇಡ ಎಂದು ಯೇಸು ವ್ಯಭಿಚಾರಿ ಸ್ತ್ರೀಗೆ ತೀರ್ಪಿಟ್ಟರು. ಇವನನ್ನು ಶಿಲುಬೆಗೇರಿಸು, ಇವನನ್ನು ಶಿಲುಬೆಗೇರಿಸು ಎಂದು ಜನರು ಯೇಸುವಿಗೆ ತೀರ್ಪಿಟ್ಟರು. ಆಗಲಿ, ಈತನನ್ನು ಒಡೆದು ಶಿಲುಬೆಗೆ ಹಾಕಿರಿ. ಪಿಲಾತನು ಯೇಸುವಿಗೆ ತೀರ್ಪಿಡುತ್ತಾನೆ. ಇನ್ನು ಯೇಸುವಿಗೆ ನೀನೇನು ತೀರ್ಪಿಡುವೆ ಯೋಚಿಸುವೆಯಾ? ದೇವರೇ, ನಾ ಅನ್ಯಾಯದ ಸ್ವರವೆತ್ತಲಾರೆ, ಇತರರ ಮೇಲೆ ಅಸತ್ಯದ ತೀರ್ಪು ನೀಡಲಾರೆ. ನ್ಯಾಯದ ಧ್ವಜ ಹಿಡಿದು ನಿಮ್ಮನ್ನು ಹಿಂಬಾಲಿಸುವೆ. ಆಶೀರ್ವದಿಸನ್ನ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಪ್ರಭು, ನಮ್ಮ ಮೇಲೆ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ದೇವಪುತ್ರ ಮರಣವನ್ನು ಮೂಗನಂತೆ ಕೇಳಿದೆವು. ಶಿರವಾಗಿ ನಡೆದರೀಸು, ಶಿರವಾಗಿ ನಡೆದರೀಸು.
ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆ ದೇವಕುಮಾರನ ಹೆಗಲಿನ ಶಿಲುಬೆ, ರಕ್ಷಿಸ ಬಂದವನಿಗೆ ಮಾನವ ನೀಡುವ ಕೊಡುಗೆ. ತಜ್ಞಾನಿಯೊಬ್ಬ ಹೇಳಿದ, ಈ ದುಂಡಾಗಿರುವ ಭೂಗೋಳಕ್ಕೆ ಹೊಸ ಆಕಾರ ಕೊಡಲು ಹೇಳಿದರೆ ನಾನು ಅದನ್ನು ಶಿಲುಬೆಯ ಆಕಾರದಲ್ಲಿ ಮಾಡುತ್ತಿದ್ದೆ. ಇದಕ್ಕೆ ಕಾರಣ ಭೂಲೋಕ ಅನೇಕ ಕಷ್ಟಗಳಿಂದ ಕೂಡಿದೆ. ಯಾರಿಗೂ ಶಿಲುಬೆ ತಪ್ಪಿದಲ್ಲ. ಆಸರೆಗಾಗಿ ಅಳುವ ಕಂದನಿಂದ ಹಿಡಿದು ಒಂಟಿಯಾಗಿ ಮಂಚದಲ್ಲಿ ಮಲಗಿರುವ ಮುದಿಯರವರೆಗೆ ಶಿಲುಬೆ ತಪ್ಪಿದಲ್ಲ. ತಾಬೋರ್ ಬೆಟ್ಟದ ಮಹಿಮೆಯನ್ನು ಕಂಡು ಪೇತ್ರ ಹೇಳಿದ, ಸ್ವಾಮಿ, ನಾವು ಇಲ್ಲೇ ಇದ್ದು ಬಿಡೋಣ. ಆದರೆ ಯೇಸುವಿನ ಯೋಚನೆಯೇ ಬೇರೆ. ಈ ಬೆಟ್ಟದ ಮಹಿಮೆಯನ್ನು ಸವಿಯಬೇಕಾದರೆ ಕಲ್ವಾರಿ ಬೆಟ್ಟದ ಕಹಿ ಉಣ್ಣಲೇಬೇಕು. ಈ ಪ್ರಜ್ವಲ ಮಹಿಮೆ ಕಾಣಬಯಸಿದರೆ ಆ ಬೆಟ್ಟದ ಕರಾಳ ಕತ್ತಲನ್ನು ಅನುಭವಿಸಬೇಕು. ಮೋಶೆ ಮತ್ತು ಏಲಿಯನ ಮಧ್ಯೆ ಯೇಸುವನ್ನು ನಿರಂತರ ಕಾಣಬಯಸುವವನು ಎರಡು ಕಳ್ಳರ ಮಧ್ಯೆ ನೇತಾಡುವ ಯೇಸುವನ್ನು ನೋಡಲೇಬೇಕು ಎಂದೆ. ಬನ್ನಿ, ಇನ್ನೊಂದು ಬೆಟ್ಟ ಹತ್ತೋಣ ಎಂದು ಯೇಸು ಶಿಷ್ಯರನ್ನು ಜೆರುಸಲೇಮಿಗೆ ಕರೆದೊಯ್ಯುತ್ತಾರೆ. ಬಿಸಿಲಿನ ಬೆಗೆ ಕಂಡವನಿಗೆ ಮಾತ್ರ ನೆರಳ ತಂಪಿನ ಸೊಬಗು ಅರಿವಾಗುತ್ತದೆ. ಪುನರುತ್ಥಾನದ ಕೃಪೆಯನ್ನು ಪಡೆಯಲು ಶಿಲುಬೆಯ ಭಾರವನ್ನು ಅನುಭವಿಸಲೇಬೇಕು. ಈ ಜೀವನ ಹಾದಿಯಲ್ಲಿಯೇ ನಿನ್ನ ಕಷ್ಟದ ಕಣ್ಣೀರು ಪರಿವರ್ತನೆಯ ಚಿಲುಮೆಯಾಗಲಿ. ನಿನ್ನ ಸದಾಚಾರ ಪಾವನತೆಯ ಭಾಗ್ಯವಾಗಲಿ. ನಿನ್ನ ನೋವಿನ ನೊಗ ದೈವ ಗುಣಗಳನ್ನು ಪುಣ್ಯಗಳನ್ನು ಗಳಿಸುವ ಸಾಧನವಾಗಲಿ. ಶಿಲುಬೆ ಹೊತ್ತು ಸಾಗಿದ ಯೇಸುವೆ, ದುಃಖ ದೂರಗಳನ್ನು ಜೀವನದ ಕಷ್ಟಗಳನ್ನು ಹೇಗೆ ಹೊತ್ತು ಸಾಗುವುದೆಂದು ಕಲಿಸಿರುವಿರಿ. ನನ್ನ ಸಂಕಟದಲ್ಲೂ ಸದಾ ಇದ್ದೀರೆಂದು ತಿಳಿದಿರುವೆ. ನನ್ನ ದಿನನಿತ್ಯದ ಕಲ್ವಾರಿಯನ್ನು ಬೇಡೆನ್ನಲಾರೆ. ನನ್ನ ಶಿಲುಬೆ ಹೊತ್ತು ನಿಮ್ಮ ಮುಂದೆ ನಡೆಯುವೆ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಶಿಲುಬೆ ಹೊತ್ತು ನಡೆದರೇಸು ಮಾತ್ರವೊಂದು ನುಡಿಯರ ಸಹನ ಮಾಡ ತೋರನಿಂದ ಸಹನ ಮಾಡ ತೋರನಿಂದ. ಮೂರನೆಯ ಸ್ಥಳ, ಯೇಸು ಕೆಳಕ್ಕೆ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆನೆಯು ಅಣಿಗಳುವುದು ಎಂಬುದು ನಾಣ್ಣುಡಿ. ಆ ದೇವನು ಎಡವಿ ಬಿದ್ದ ಎಂಬುದು ಶಿಲುಬೆಯ ನುಡಿ. ಜಾರುವುದು ಜೀವನದಲ್ಲಿ ಸಹಜ. ಧೈರ್ಯದಿಂದ ಎದ್ದು ನಡೆಯಬೇಕೆಂಬುದೇ ಪ್ರಭು ಕ್ರಿಸ್ತ ನೀಡುವ ಸವಾಲು. ಹಸಿರು ಮರದ ರೆಂಬೆಯೇ ಒಣಗಿ ಹೋಗುವ ಸಮಯವೂ ಬಂದಿದೆ. ಒಣ ಮರವು ಹೂ ಬಿಡಲು ಸಾಧ್ಯವೇ? ಚಂದ್ರನ ಬೆಳಕನ್ನು ಸೂರ್ಯನಿಂದ ಸಾಲವಾಗಿ ಪಡೆಯಬಹುದು. ಆ ಸೂರ್ಯನು ಬೆಳಕನ್ನು ಯಾರಿಂದ ತಾನೇ ಸಾಲ ಪಡೆಯಲು ಸಾಧ್ಯ? ಈ ಭೂಲೋಕವನ್ನೇ ಸೃಷ್ಟಿಸಿದ ದೇವರು ಎಡಬಿಡುವಾಗ ಮಣ್ಣಿಂದ ಬಂದ ನಮಗೇಕೆ ಗರ್ವ, ಅಹಂಕಾರ, ನಿರಾಶೆ, ನಿರುತ್ಸಾಹ? ಸೋಲನ್ನು ಕಂಡು ಅಂಜಿ ಓಡಬೇಡ. ಎಡವಿ ಬಿದ್ದನೆಂದು ಕೊರಗಿ ಬಿದ್ದಿರಬೇಡ. ಸೋತು ಬಿದ್ದು ನಿನ್ನನ್ನು ಎತ್ತಿ ನಡೆಸಲು ನಿನ್ನ ದೇವ ನಿನಗಾಗಿ ಎದ್ದು ನಿನ್ನ ಮುಂದೆ ನಡೆಯುತ್ತಿದ್ದಾನೆ. ಬಿದ್ದ ನಮಗೂ ಪಾಠ ಕಲಿಸುತ್ತಾರೆ. ಸೋತು ಬಳಲಿರುವವರೇ, ನಿರಾಶರಾಗಿ ಕೂತಿರುವವರೇ, ಕಷ್ಟಗಳಲ್ಲಿ ಕೊರಗಿರುವವರೇ,
ನಿಮ್ಮ ದೇವ ನಾನು ಎದ್ದು ನಡೆದಿದ್ದೇನೆ, ನನ್ನನ್ನು ಹಿಂಬಾಲಿಸು. ಯೇಸುವೆ, ಹಿಂದೆ ನೋಡಲಾರೆ, ತಿರುಗಿ ಹೋಗಲಾರೆ, ನಿಮ್ಮನ್ನೇ ಹಿಂಬಾಲಿಸುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎನ್ನ ಪಾಪ ಹೆಚ್ಚಿಸುವುದು ಶಿಲುಬೆ ಮರದ ಭಾರವನ್ನು ತಾಳಲಾರೆ ಬೇತರವರು, ತಾಳಲಾರೆ ಬೇತರವರು. ನಾಲ್ಕನೇ ಸ್ಥಳ, ಯೇಸು ತಮ್ಮ ತಾಯಿಯನ್ನು ನೋಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಿಮ್ಮ ಪುಣ್ಯಶೀಲದಿಂದ ನಮ್ಮನ್ನು ರಕ್ಷಿಸಿದ್ದೀರಿ. ದೇವರ ತಾಯಿಯನ್ನು ಪ್ರೀತಿಯ ಮಗ ಸಂಧಿಸುತ್ತಾನೆ. ರಕ್ತವನ್ನು ಹಾಲಾಗಿಸಿ, ಕಣ್ಣುಗಳನ್ನು ಬೆಳಕಾಗಿಸಿ, ಕೈಗಳನ್ನು ತೊಟ್ಟಿಲಾಗಿಸಿ, ಕಾಲವೆಲ್ಲ ಕಾಯುವವಳು ತಾಯಿ ಮಾತ್ರ. ತನ್ನನ್ನೇ ಪರರಿಗೆ ಕೊಡುವುದರಲ್ಲಿ ತಾಯಿಯೊಬ್ಬ ತೆಂಗಿನ ಮರವೇ ಸರಿ. ಅನುಭವಗಳನ್ನು ಹಂಚಿಕೊಳ್ಳುವ ಆ ಇಬ್ಬರ ಕಣ್ಣುಗಳನ್ನು ನೋಡಿ. ನಷ್ಟ ಹೊಂದಿದ ಇಬ್ಬರು ಸಂಧಿಸುವಾಗ ಯಾರಿಗೆ ತಾನೇ ಆಸರೆ ನೀಡಬಂದರು? ಯಾರ ಅಳುವನ್ನು ಯಾರು ಒರೆಸಬಂದರು? ಪ್ರೀತಿಸುವವರು ವಾರ್ತೆಗಳಿಂದ ಮಾತನಾಡುವುದಕ್ಕಿಂತಲೂ ಕಣ್ಣುಗಳಿಂದಲೇ ಹೆಚ್ಚು ಮಾತನಾಡಬಲ್ಲರು. ಮಾತಿಗೆ ಮಗನ ಕಂಡು ಮನನೊಂದು ನೋವಾದರೆ, ಮಗಳಿಗೆ ನೋವಿನೊಂದು ತಾಯಿಯ ಮಮತೆಯ ಪ್ರಸನ್ನತೆ, ಧೈರ್ಯ ಹಾಗೂ ಸ್ಫೂರ್ತಿಯನ್ನು ನೀಡುತ್ತದೆ. ಪಾಪ ಮಾತೆ ಮರಿಯಮ್ಮನವರ ಹೃದಯ ಈಟಿಯಿಂದ ತೆಗೆದು ತೆರೆದಂತಾಯಿತು. ಆ ಮಾತೆಯನ್ನು ನೋಡಿ ಅಷ್ಟೊಂದು ಪರಿತಪಿಸುತ್ತಿರುವೆಯಲ್ಲ, ನಿನ್ನ ತಾಯಿಯನ್ನು ನೋಡಿ ಎಷ್ಟರ ಮಟ್ಟಿಗೆ ಕಾಯ್ದು ಕಾಪಾಡುತ್ತೆ, ನಿನ್ನ ತಂದೆಯನ್ನು ಎಷ್ಟರ ಮಟ್ಟಿಗೆ ಗೌರವಿಸುತ್ತೆ, ಯೋಚಿಸಿ ನೋಡು. ನಿನ್ನ ಹಿರಿಯರ ನುಡಿಗೆ ಕಾರಣವಾಗುತ್ತೀಯೋ? ನಿನ್ನ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಗುರುತಿಸಿ ಗೌರವಿಸದ ನೀನು ಬರೀ ಮಾತಿನ ನೋವನ್ನು ಕಂಡು ಹೊರಗಿದರೆ ಅದು ಹೊರಗಿನ ವೇಷವಲ್ಲವೇ? ತಾಯಿಯೇ, ನಿನ್ನ ತ್ಯಾಗದಿಂದ ನನ್ನ ಕಣ್ಣುಗಳನ್ನು ತೆರೆದು ಬಿಟ್ಟೆ. ನನ್ನ ತ್ಯಾಗದಿಂದ ನನ್ನ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಗೌರವಿಸಿ ಕಾಪಾಡಲು ಒಳ್ಳೆಯ ಮನಸ್ಸನ್ನು ನೀಡು ಮಾತೆಯೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿಯನ್ನು ಕಂಡು ಮೇರಿ ಮಾತೆ ಅರ್ಥೈಸು, ತಾಯಿ ಪ್ರೇಮ ಅಳೆಯುವುದೆಂದು, ತಾಯಿ ಪ್ರೇಮ ಅಳೆಯುವುದೆಂದು. ಐದನೆಯ ಸ್ಥಳ, ಯೇಸುವಿಗೆ ಸಿಮೋನನ ಸಹಾಯ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪುಣ್ಯಶೀಲದಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆಯನ್ನು ಹೊರಲು ಸಿಮೋನನಿಗೆ ಒತ್ತಾಯ ಮಾಡುತ್ತಾರೆ. ಆ ಮರದ ಬೇರುಗಳು ಚಿಗುರಿ ಅದೇ ಆ ಮರಕ್ಕೆ ಆಸರೆಯಾಗಿ ನಿಲ್ಲುವುದು ಸ್ವಾಭಾವಿಕ. ಭಕ್ತಿ ಲೋಕದ ಜೀವನದಿಗೆ ಒಣಗಿದ ಕಾಲುವೆಯೊಂದು ನೀರುಣಿಸಲು ಪ್ರಯತ್ನಿಸುತ್ತದೆ. ವಿಶಾಲವಾದ ಭೂಮಿಯನ್ನು ತೋರಿಸಲು ಸಣ್ಣ ಮೇಘವೊಂದು ನಿಧಾನವಾಗಿ ಚಲಿಸುತ್ತದೆ. ಸಿರಿಗೇಟಿನ ಸಿಂಹನ ಆ ದೇವನ ಭಾರ ಶಿಲುಬೆಗೆ ಹೆಗಲು ಕೊಡಲು ಅಲ್ಲಿಯೇ ಬಯಸುತ್ತಾರೆ. ಮೇಘ ಮೋಡಗಳು ಕೂಡಿ ಬರಲು ಕೂಡಿ ಕೇಳುವುದಿಲ್ಲ, ಗಾಳಿ ಬೀಸಲು ಹಣಕಾಸು ಕೇಳುವುದಿಲ್ಲ, ಚಂದ್ರ ಬೆಳಕು ನೀಯಲು ಲೆಕ್ಕಾಚಾರ ಮಾಡುವುದಿಲ್ಲ, ತೆಂಗು ಎಳನೀರ ನೀಯಲು ತರ ನೋಡುವುದಿಲ್ಲ. ಓ ಮನುಜನೇ,
ಸೃಷ್ಟಿಯಲ್ಲಿ ನೀ ಮಾತ್ರ ಬಣ್ಣ ಬದಲಿಸಿಕೊಂಡೇ. ಪ್ರತಿಯೊಂದಕ್ಕೂ ಲೆಕ್ಕ ಹಾಕಿ ಪ್ರೀತಿ ಧಾರಾಳತೆಯನ್ನು ತೋರಿಸುವೆಯಲ್ಲ, ಇದು ನ್ಯಾಯವೇ? ನಿನ್ನ ನಾಮಕ್ಕಾಗಿ ಇತರರಿಗೆ ನೆರವಾಗುವೆಯಲ್ಲ, ಇದೇ ನಿನ್ನ ನೀತಿಗೆ. ನಾನು ನನ್ನದು ನನ್ನವರು ಎಂಬ ಸ್ವಾರ್ಥ ಕೋಟೆ ಕಟ್ಟುವವರೆಗೂ ಇತರರು ಕಾಣುವುದಿಲ್ಲವೇ? ಯೇಸುವಿನಂತೆ ಎಷ್ಟೇ ಬಡವರು, ಅನಾಥ ಮಕ್ಕಳು, ಅಂಗವಿಕಲರು ನಿನಗೆ ಕಾಣಿಸುವುದಿಲ್ಲವೇ? ಇದು ತರವೇ? ಕಾಲ ಅವಕಾಶ ಹಾಗೂ ನಿನ್ನ ಸ್ವಾರ್ಥ ನೋಡಿ ಸಹಾಯ ಮಾಡುವೆಯಲ್ಲ, ಇದನ್ನೇ ಯೇಸು ನಿನಗೆ ಕಲಿಸಿದರೆ. ಸ್ವಾಮಿ, ನನ್ನೊಂದಿಗೆ ನನ್ನ ನೆರೆಯವರನ್ನು ಪ್ರೀತಿಸಲು ಹೊರಟಿರುವೆ. ನಿಸ್ವಾರ್ಥದಿಂದ ಪರರ ಪ್ರೀತಿಸ ಹೊರಟಿರುವೆ. ನನ್ನನ್ನು ಆಶೀರ್ವದಿಸಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ಆಮೆನ್. ಕಂಡು ಸೀಮ ಸ್ವಾಮಿ ಪಾಡು ಮನದಿ ಮರುಗಿ ಮುಂದೆ ಬಂದು ಶಿಲುಬೆ ಹೊರಲು ನೇರವನಿದ್ದನು. ಶಿಲುಬೆ ಹೊರಲು ನೇರವನಿದ್ದನು. ಆರನೇ ಸ್ಥಳ, ವೆರೋನಿಕಾ ಸ್ವಾಮಿಯ ಮುಖವನ್ನು ತೋರಿಸುತ್ತಾಳೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದೀನ ಹೆಣ್ಣು ವೆರೋನಿಕಾ ಯೇಸುವಿನ ಪೂಜ್ಯ ಮುಖವನ್ನು ತೋರಿಸುತ್ತಾಳೆ. ಹೃದಯದ ತಿಳಿ ಮನಸ್ಸು, ಕೈಯಲ್ಲಿ ಬಿಳಿ ವಸ್ತ್ರ, ಧೀರ ವೆರೋನಿಕಾ ಮುಂದೆ ಬಂದಳು ಆ ಸ್ವಾಮಿಯ ಪೂಜ್ಯ ಮುಖವನ್ನು ಒರೆಸಲು. ಹುಲಿಗಳೆಲ್ಲ ಅಂಜಿ ಒಂದೆಡೆ ಹೊರಗೆ ನಿಂತರೆ ನಿರ್ಮಲ ಜಿಂಕೆಯೊಂದು ಅವುಗಳ ಮಧ್ಯೆ ನಡೆದು ಬರುತ್ತಿದೆ. ಅಷ್ಟು ಗಂಡಸರ ಮಧ್ಯೆ ಧೈರ್ಯ ಹೆಂಗಸು ಹೊರಟಳು ಸ್ವಾಮಿಯರಿಗೆ ಆ ದೀನರ ಮುಖದ ಗಾಯಗಳನ್ನು ಒರೆಸಲು. ಬಳಲಿದ ಆ ಮುಖದ ಛಾಯೆಯನ್ನು ಹೊರತೆಗೆಯಲು ಆನದ ಮರಗಳೇ ಅಂಜಿ ಆಟವನ್ನು ನೋಡುತ್ತಿವೆ. ಒಂದು ಹೂವಿಗೆ ಮಾತ್ರ ಅಂತಹ ಚಂಡಮಾರುತವನ್ನು ಎದುರಿಸುವ ಧೈರ್ಯ ಎಲ್ಲಿಂದ ಬಂತು? ಆಕೆಯ ಮನಸ್ಸಿನಲ್ಲಿದ್ದ ಪ್ರೀತಿ ಎನ್ನುವ ಎರಡಕ್ಷರವೇ ಧೈರ್ಯದ ಗುಟ್ಟು. ಒಳಿತು ಮಾಡಲು ಒಳ್ಳೆಯ ಮನಸ್ಸಿದ್ದರೆ ಸಾಲದು, ಪಾಪ ಎಂದು ಪರಿತಪಿಸಿದರೆ ಸಾಲದು, ಒಳ್ಳೆಯ ಕ್ರಿಯೆಗಳು ಅಗತ್ಯ. ಸಕ್ರಿಯೆ ಇಲ್ಲದ ವಿಶ್ವಾಸ ಒಣ ವಿಶ್ವಾಸ, ಒಳಿತಿಲ್ಲದ ಪ್ರಾರ್ಥನೆ ದಿಕ್ಕು ತಪ್ಪಿದ ಬಾಳದಂತೆ. ಮಾಡುವ ಪ್ರಾರ್ಥನೆಗೂ ಆಡುವ ಮಾತಿಗೂ ಬೆಳೆಸುವ ವಿಶ್ವಾಸಕ್ಕೂ ಜೀವಿಸುವ ಸಕ್ರಿಯೆಗೂ ಸಂಬಂಧವಿದೆ. ಬೇಯಿದವನಿಗೆ ಸೇವೆ ಮಾಡುವ ಮನಸ್ಸು ಹಾಗೂ ಮಾಡಿ ತೋರಿಸುವ ಕ್ರಿಯೆ ಅಗತ್ಯವೆಂದು ಆ ವೆರೋನಿಕಾ ನಮಗೆ ಕಲಿಸಿದ ಪಾಠ. ದೇವರೇ, ಪ್ರೀತಿ ಎನ್ನುವ ಕಟ್ಟಳೆಯನ್ನು ಕಾರ್ಯರೂಪಕ್ಕೆ ತರಲು ಹೊರಟಿರುವೆ. ಅನುಗ್ರಹಿಸು ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ಆಮೆನ್. ಧೂಳಿನಿಂದ ಮಲಿನಗೊಂಡ ವದನ ಕಂಡ ವೆರೋನಿಕಾಳು ಓರೆಸಿದಾಳು ವಸ್ತ್ರದಿಂದ. ಓರೆಸಿದಾಳು ವಸ್ತ್ರದಿಂದ. ಏಳನೆಯ ಸ್ಥಳ, ಯೇಸು ಎರಡನೇ ಸಾರಿ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಬಿರುಗಾಳಿಯಿಂದಲೂ ಬಿರುಸಿನ ಮಳೆಯಿಂದಲೂ ಬೆಳೆದ ಪೈರು ಬಗ್ಗಿ ಹೋಗುವುದು, ಆದರೆ ಕಿತ್ತು ಹೋಗಲು ಸಾಧ್ಯವಿಲ್ಲ. ಬೀಜವು
ನೆಲದಲ್ಲಿ ಬಿದ್ದು ಕೊಳೆತರೆ ಮಾತ್ರ ವೃಕ್ಷವಾಗಿ ಮಾರ್ಪಡುತ್ತದೆ. ಬೆಟ್ಟವೊಂದು ಜಾರಿ ಬೀಳುವಂತೆ ಕಾಣುತ್ತಿದೆ. ನಕ್ಷತ್ರಗಳೆಲ್ಲವೂ ಸೇರಿ ಸೂರ್ಯನನ್ನು ಬುದ್ಧಿ ಕಟ್ಟಿ ಕೆಳಗೆ ತಳ್ಳುವಂತೆ ಕಾಣುತ್ತದೆ. ಇದು ನಕ್ಷತ್ರಗಳ ಶಕ್ತಿಯಿಂದಲ್ಲ, ಸೂರ್ಯನೇ ಇದಕ್ಕೆ ಸಮ್ಮತಿಸಿದರಿಂದಲೇ. ಜೀವನದ ಹಾದಿಯಲ್ಲಿ ಎಡವಿ ಬೀಳುವುದು ಅನುದಿನದ ನೋಟ. ಆದರೆ ಬಿದ್ದವನು ಎದ್ದು ನಡೆಯುವುದರಲ್ಲಿ ಅವನ ಗುರಿಯು ಶಕ್ತಿ ಅಡಗಿದೆ. ಆ ಸ್ಥಳ ಅಂತಹ ಆತ್ಮಬಲವನ್ನು ಮುಂದೆ ನಡೆಯಲು ಛಲವನ್ನು ಕಲಿಸುತ್ತದೆ. ಶರೀರ ಸೋತರೂ ಸ್ವಾಮಿಯ ಮನಸ್ಸು ಸೋಲಲಿಲ್ಲ. ಎಗಲು ಕರಗಿದರೂ ಸ್ವಾಮಿಯ ಗುರಿ ಕಂಗೆಡಲಿಲ್ಲ. ಪಾದಗಳು ತಡವರಿಸಿದರೂ ಸ್ವಾಮಿಯ ದಾರಿ ತಪ್ಪಲಿಲ್ಲ. ಇಡೀ ದೇಹ ಕೆಳಗೆ ಬಿದ್ದರೂ ಸ್ವಾಮಿಯೇ ಆತ್ಮಬಲ ಬಂಡೆಯಂತೆ ಗಟ್ಟಿಯಾಗಿದೆ. ಎಂದರೆ ನಿತ್ಯ ಜೀವನದ ಕಡೆ ಗಮನ ಹರಿಸಿ ಎದ್ದು ನಡೆಯುತ್ತಾರೆ. ಎಷ್ಟು ಸಲ ಬಿದ್ದನೆಂಬುದು ಮುಖ್ಯವಲ್ಲ, ಎಷ್ಟು ಸಲ ಎದ್ದೇನೆಂಬುದೇ ನಮ್ಮ ವಾಸ್ತವ ಜೀವನದ ಶಕ್ತಿ. ಕರ್ತರನ್ನು ನೋಡಿ ಕಂಗೆಟ್ಟ ಜನರಿಗೆ, ಜೀವನದ ಏರುಪೇರುಗಳಲ್ಲಿ ಬಿದ್ದಿರುವ ಮಕ್ಕಳಿಗೆ ಕೈಗಳನ್ನು ನೀಡಿ ಸ್ವಾಮಿ ಕರೆಯುತ್ತಾರೆ. ಸ್ವಾಮಿ ನಮ್ಮಲ್ಲಿ ಆತ್ಮಬಲವನ್ನು ಹೆಚ್ಚಿಸಿ ಬಿದ್ದ ಪ್ರತಿಕ್ಷಣ ಎದ್ದೇಳುವ ಬಲ ನೀಡಿ ಕೈ ಹಿಡಿದು ಮುನ್ನಡೆಸಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಜಗದ ಪಾಪ ಏರಿಸಿರುವುದು ಯೇಸು ಪ್ರಭುಗೆ ನಿನ್ನೆನೋ ಕಿನ್ನರಾಗಿ ಬೇದರವರು, ಕಿನ್ನರಾಗಿ ಬೇದರವರು. 8ನೇ ಸ್ಥಳ, ಜೆರುಸಲೇಮಿನ ಸ್ತ್ರೀಯರಿಗೆ ಸ್ವಾಮಿ ಉಪಶಮನ ಪಾಲಿಸುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಕಂಬನಿ ಹರಿಸುತ್ತಾ ಬೀದಿಯ ಗೋಡೆಗಳಿಗೆ ಹೊರಗೆ ಓಡಾಡುವ ಆ ಸ್ತ್ರೀಯರನ್ನು ಕಂಡು ಕರುಣಾಮಯಿ ಕಷ್ಟವನ್ನು ಅರಸುವ ಸಾಂತ್ವನ ಹೇಳುತ್ತಾರೆ. ಕಣ್ಣೀರಿನಲ್ಲಿ ಹಲವು ವಿಧಗಳುಂಟು. ತಿಳಿ ಕಣ್ಣೀರು, ಅಂಜಿನ ಕಣ್ಣೀರು, ಆನಂದದ ಕಣ್ಣೀರು, ದುಃಖದ ಕಣ್ಣೀರು, ಆಸರೆಯ ಕಣ್ಣೀರು, ಅವಲಿಯ ಕಣ್ಣೀರು. ಸ್ತ್ರೀಯರು ಸಾಧಾರಣವಾಗಿ 2 ಕಾರಣಕ್ಕಾಗಿ ಕಣ್ಣೀರು ಸುರಿಸುತ್ತಾರೆ. ಒಂದು, ಯೋಚಿಸಿದು ಸಿಗಲೆಂದು. ಎರಡನೆಯದು, ಸಿಕ್ಕಿದು ಕೈ ಕಳೆದುಕೊಂಡಾಗ. ಜೆರುಸಲೇಮಿನ ಸ್ತ್ರೀಯರು ಅತ್ತಿದ್ದು ಎರಡನೆಯ ಕಾರಣಕ್ಕಾಗಿ. ನಮಗಾಗಿ ಕೊಡಲ್ಪಟ್ಟ ಮೆಸ್ಸಾಯ ಈಗ ಚಿಂತಾಜನಕ ಸ್ಥಿತಿಯಲ್ಲಿ ಸಾವಿಗೀಡಾದರಲ್ಲ ಎಂಬ ನೋವಿನಿಂದ ಅಳುತ್ತಾರೆ. ನದಿ ತೀರದ ಮರವೇ ಒಣಗಿ ಬೀಳುವ ಸ್ಥಿತಿಯಲ್ಲಿರುವಾಗ ಮರುಭೂಮಿಯ ಮರವು ಚಿಗುರಲು ಸಾಧ್ಯವೇ? ಮಳೆಗಾಲವೇ ಒಣಗಿ ಹೋಗುವ ಸ್ಥಿತಿಯಲ್ಲಿರುವಾಗ ಬೇಸಿಗೆಯ ಕಾಲ ತಂಪು ನೀಡಲು ಸಾಧ್ಯವೇ? ಆದುದರಿಂದ ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ ಎಂದರು ಯೇಸು. ಲವ್ನಲ್ಲಿ ಆರಂಭವಾಗಿ ಸ್ಟವ್ನಲ್ಲಿ ಮುಗಿದು ಹೋಗುವ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಸರಿದಾರಿಗೆ ತರಲಾಗದೆ ಎಡವಿ ಹೋಗಿರುವ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಸೊಸೆಯ ಕಾಕಳಿಗಿಂತಲೂ ಕಾಲುಗೆಜ್ಜೆಯನ್ನು ಕೈಗಳಿಗಿಂತಲೂ, ಕೈಬಳೆಯನ್ನು ಕಿವಿಗಿಂತಲೂ, ಕಿವಿಯೋಲೆಯನ್ನು ಮನಸ್ಸಿಗಿಂತಲೂ, ಮೈ ಬಂಗಾರವನ್ನು ಹೆಣ್ಣಿಗಿಂತಲೂ ಒಂದನ್ನು ಆಶಿಸುವ ನಿಮಗಾಗಿ ಅಳಿರಿ. ಕುಡಿತ, ಜೂಜು, ಇತರ ಮಾದಕ ವಸ್ತುಗಳ ಸೇವನೆಯಿಂದ ತೊಡಲಿರುವ ನಿಮಗಾಗಿ ಅಳಿರಿ. ಗರ್ವ, ಅಹಂಕಾರ,
ದ್ವೇಷ ಮತ್ಸರದಿಂದ ಮೆರೆಯುವ ನಿಮಗಾಗಿ ಅಳಿದಿ ಎನ್ನುತ್ತಾರೆ ಯೇಸು. ಇಂದು ಕಣ್ಣೀರು ಸುರಿಸುವ ಪ್ರಿಯ ಜನರೇ, ಯೋಚಿಸಿ ನೋಡಿ, ದಿನನಿತ್ಯ ಯಾವುದಕ್ಕಾಗಿ ಅಳುತ್ತಿರುವಿರಿ? ತಂದೆಯೇ, ನಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ ಆನಂದದಲ್ಲಿ ತೇಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎನ್ನ ಕಂಡು ಅಳುವುದೇ ಅಳಿ ನಿಮ್ಮ ಪಾಪಗಳಿಗೆ ಬೋಧೆಯಿಂದ ಎಲ್ಲ ಜನಕ್ಕೆ ಬೋಧೆಯಿಂದ ಎಲ್ಲ ಜನಕ್ಕೆ. 9ನೇ ಸ್ಥಳ, ಯೇಸು 3ನೇ ಸಾರಿ ಕೆಳಕ್ಕೆ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಬೇಡನ ಬಾಣಕ್ಕೆ ಸಿಕ್ಕಿಬಿದ್ದು ರೆಕ್ಕೆ ಮುರಿದ ಪಕ್ಷಿಯಂತೆ ಯೇಸು ನೆಲಕ್ಕೆ ಮುಕ್ಕರಿಸುತ್ತಾರೆ. ಹುಚ್ಚು ನಾಯಿಗಳ ಮಧ್ಯೆ ಸಿಕ್ಕಿಬಿದ್ದ ಮೊಲವೊಂದು ಓಡಿ ಓಡಿ ಆಯಾಸದಿಂದ ಕೆಳಗೆ ಬೀಳುತ್ತದೆ. ಮಡಿದು ಬಿದ್ದ ಸಾಗರದ ಅಲೆ ಪುನಃ ಶ್ವಾಸ ಬೆಳೆದು ಮೇಲೇಳುವಂತೆ ಯೇಸು 3ನೇ ಸಾರಿ ನೆಲದಿಂದ ಮೇಲಕ್ಕೆ ಏಳುತ್ತಾರೆ. ಜೇನು ಬಯಸುವವನು ಆ ನೊಣಗಳ ವಿರುದ್ಧ ಹೋರಾಡಲು ಸಿದ್ಧನಿರಬೇಕು. ಸಾಗರದ ಮುತ್ತು ವಹಿಸುವವನು 100 ಸಲ ಓಡಲೇಬೇಕು. ತೆಂಗು ವಹಿಸುವವನು ಮರ ಹತ್ತಲೇಬೇಕು. ಗೆಲುವು ಸಾಧಿಸ ವಹಿಸುವವನು ತ್ಯಾಗ ಮಾಡಲೇಬೇಕು. ಬೆವರಿಲ್ಲದೆ ಬೆಳೆಯಿಲ್ಲ, ನೋವಿಲ್ಲದೆ ನಲಿವಿಲ್ಲ. ಒಡೆದ ಬಂಡೆಯ ಶಿಲೆಗಳೇ ನಮ್ಮ ಕಣ್ಣಿನ ಮನೋಹರಗಳು. ಭೂಮಿಯ ಕಣ್ಣೀರೇ ನಮಗೆ ಕುಡಿಯುವ ತಿಳಿ ನೀರು. ಒಬ್ಬನ ಸೋಲು ಮತ್ತೊಬ್ಬನ ಗೆಲುವು. ಆದ್ದರಿಂದಲೇ ಇದೆ ಎಂದು ಕುಣಿಯಬೇಡ, ಇಲ್ಲವೆಂದು ಕೊರಗಬೇಡ. ಗೆದ್ದಾಗ ಹೀಗೂ, ಸೋತಾಗ ಕುಕ್ಕಿ ಬಾಳಬೇಡ. ಯಾವಾಗಲೂ ಸ್ವಾಮಿಯನ್ನು ನೋಡು. ಇದ್ದರು ಇಲ್ಲದಿದ್ದರು, ಆದರೂ ಆಗದಿದ್ದರು, ಬಂದರು ಹೋದರು, ಏಕಚಿತ್ತದಿಂದ ಯೇಸು ಶಿಲುಬೆಯ ಪ್ರಯಾಣ ಮುಂದುವರಿಸಿದರು. ಸ್ವಾಮಿ, ಬಿದ್ದ ಸಮಯಗಳಲ್ಲಿ ನನ್ನ ಎಬ್ಬಿಸಿರಿ. ಸೋತ ಸಂದರ್ಭಗಳಲ್ಲಿ ನನಗೆ ಸ್ಫೂರ್ತಿ ನೀಡಿ ಅರಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮರಣಗಳಿಗೆ ದೂರವಿಲ್ಲ, ಮರಣಿ ನಡೆವ ತ್ರಾಣವಿಲ್ಲ. ಬಿದ್ದರೇಸು ನೋಡಿರಲ್ಲ, ಬಿದ್ದರೇಸು ನೋಡಿರಲ್ಲ. 10ನೇ ಸ್ಥಳ, ಸ್ವಾಮಿಯ ವಸ್ತ್ರಗಳನ್ನು ತೆಗೆಯುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಭೂಮಿಯನ್ನು ಹಸಿರು ಹುಲ್ಲಿನಿಂದ ಹೊದಿಸಿದ ಆ ಭಗವಂತನನ್ನು ನಿರ್ಮಾಣಗೊಳಿಸುತ್ತಾರೆ ಆ ಸೈನಿಕರು. ಮಾನವನ ಹೀನ ಕೃತ್ಯವಿದು, ಆ ದೇವರಿಗೆ ಮಾನವ ನೀಡುವ ನೋವಿದು. ನಮ್ಮ ಸ್ವತಂತ್ರ ಭಾರತದಲ್ಲಿ ತುಂಡು ಬಟ್ಟೆಯನ್ನು ಹುಟ್ಟು ಮರಗಡಿಯಲ್ಲಿ ಮಲಗಿದ್ದ ತಿರುಕನೋರುವ ಕನಸನ್ನು ಕಂಡನಂತೆ. ಅದೇನೆಂದರೆ ಸುಂದರ ವಸ್ತ್ರಗಳನ್ನುಟ್ಟು ದೊಡ್ಡ ಔತಣ ಊಟಕ್ಕೆ ತೆರಳುತ್ತಿರುವ ಕನಸಂತೆ.
ಈ ಸಿಹಿ ಕನಸು ಮುಗಿಯುತ್ತಿರುವಂತೆ ಎದ್ದು ನೋಡಿದನಂತೆ ತಿರುಗ ತನ್ನ ಮಾನ ಮುಚ್ಚಲು ಕಟ್ಟಿದ ತುಂಡು ಬಟ್ಟೆಯನ್ನು ಕಳಚಿಕೊಂಡು ಹೋದರಂತೆ ದಾರಿಯಲ್ಲಿ ಹೋಗುವವರು. ಎಂತಹ ವಿಚಿತ್ರ ಲೋಕವಿದು! ತನಗಿದ್ದ ಎಲ್ಲವನ್ನು ಮತ್ತು ತನ್ನ ಜೀವವನ್ನೇ ನೀಡಲು ಬಂದವರ ಮೈಯಲ್ಲಿದ್ದ ಬಟ್ಟೆ ಕಿತ್ತುಕೊಂಡವರನ್ನು ನೋಡಿ ಪ್ರಕಟಿಸುತ್ತಾರೆ ಯೇಸು. ದಯಾಸಾಗರ ಯೇಸು ತನಗಿಂದು ತುಂಡು ಬಟ್ಟೆಯನ್ನು ಕೂಡ ಇಟ್ಟುಕೊಂಡಿಲ್ಲ. ಮೇಲಿನ ಹೊದಿಕೆಯನ್ನು ಕೇಳಿದವನಿಗೆ ನಿನ್ನ ಒಳ ಅಂಗಿಯನ್ನು ಕೊಡು ಎಂದ ಯೇಸು ಆ ವಾಕ್ಯವನ್ನು ಕಾರ್ಯಗತ ಮಾಡುತ್ತಾರೆ. ಅಂಗಿಯನ್ನು ಕಿತ್ತುಕೊಳ್ಳೋಣ ಎಂದು ಹೇಳಿದರು ಆ ಜನರು. ಆದರೆ ಗಾಯಗಳ ರಕ್ತದಿಂದ ಅಂಟಿ ಹೋಗಿದ್ದ ಅಂಗಿಯ ಜೊತೆಗೆ ಚರ್ಮದ ಗೊಂಡು ಸೇರಿ ಬಂದಾಗ ಹೊರ ಹೊದಿಕೆಯ ಜೊತೆಗೆ ಚರ್ಮವೆಂಬ ಒಳ ಅಂಗಿಯನ್ನು ಕೊಡುತ್ತಾರೆ ಯೇಸು. ಲೌಕಿಕವೇ ಶಾಶ್ವತವೆಂದು ಬಾಳುತ್ತಿರುವ ಮೂರ್ಖ ನಾನು, ತಿಳಿದು ನಶಿಸಿ ಹೋಗುವ ದೇಹಕ್ಕೂ ಒಣ ಧರ್ಮಾಚಾರಕ್ಕೂ ಆಸೆ ಪಡುವ ನನ್ನ ಸ್ವಾರ್ಥ ನನ್ನಿಂದ ದೂರವಾಗಲಿ. ಪ್ರೀತಿಮಯ ತಂದೆಯೇ, ನನ್ನ ಸ್ವಾರ್ಥದ ಅಂಗಿಗಳನ್ನು ತೆಗೆದು ಹಾಕಲು ಸಿದ್ಧರಿದ್ದೇನೆ. ಕರುಣಿಸು ದೇವ ನಿನ್ನ ಕೃಪೆಯನ್ನು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮಾನಭಂಗ ಮಾಡಲೆಂದು ಯೇಸು ವಸ್ತ್ರ ಸೆಳೆದು ಶತ್ರು ಕ್ರೂರ ನೋವ ನೇತರವರು ಕ್ರೂರ ನೋವ ನೇತರವರು. 11ನೇ ಸಲ ಮೊಳೆಗಳಿಂದ ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಿಮಗೆ ನಮಸ್ಕೃತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪಾಪಿಯನ್ನು ಹುಡುಕಿ ಬಂದ ಪರಮಾತ್ಮನ ಪಾದಗಳಿಗೆ ಮೊಳೆಗಳೇ ಬಹುಮಾನ. ಆತ್ಮವನ್ನು ಆಸೆಯಿಂದ ಅಂಗಲಾಚಿದವರಿಗೆ ಪ್ರಾಣ ಹಿಂಡುವ ನೋವೇ ಕೊಡುಗೆ. ಪಾಪದ ಕತ್ತಲನ್ನು ಓಡಿಸಲು ಬಂದ ತ್ಯಾಗ ದೀಪದ ಬಗ್ಗೆ ಕೊನೆಯ ಹನಿ ಎಣ್ಣೆ ಇರುವವರೆಗೂ ಬೆಳಗಲು ತವಕ ಪಡುತ್ತಿದೆ. ಬಿದ್ದ ಮರವನ್ನು ಕಡಿಯಲು ಕೊಡಲಿಯೊಂದಿಗೆ ನಿಂತ ಜನರ ಮಧ್ಯೆ ಕಂಗಾಲಾಗಿ ಬಿದ್ದಿರುವ ಯೇಸುವನ್ನ ನೋಡಿ, ಒಂದು ವೇಳೆ ಹಾವಿಗೆ ವಿಷದ ಹಲ್ಲು ಇರದೇ ಇದ್ದಿದ್ದರೆ ಅದನ್ನು ಕೂಡ ಮನೆಗೆ ತಂದು ದುಡಿಸಿಕೊಳ್ಳುತ್ತಿದ್ದರು ಈ ಜನ. ಅಂಚಿ ಬಾಳುತ್ತಿದ್ದ ಆ ಜನರ ಮಧ್ಯೆ ಪ್ರೀತಿ ಪ್ರೀತಿ ಎಂದು ಸಾರಿದ ಪ್ರೇಮ ಮೂರ್ತಿಗೆ ಹುಚ್ಚನೆಂಬ ಪಟ್ಟ ಕಟ್ಟಿ ಶಿಲುಬೆಗೆ ಜಡಿಯುತ್ತಾರೆ. ಮುಟ್ಟಿ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿದ ಆ ಕೈಗಳನ್ನು ಮುರಿಯುತ್ತಾರೆ. ನಡೆದು ಸಾಂತ್ವನ ಸಾರಿದ ಆ ಕಾಲುಗಳನ್ನು ಮೊಳೆಗಳಿಂದ ಶಿಲ್ಪಿಗೆ ಬಂಧಿಸುತ್ತಾರೆ. ಹುಡುಕಿ ಬಂದವನ ಹೊಡೆಯುವುದೇ ಈ ಲೋಕದ ನ್ಯಾಯವೇ? ಅಪ್ಪಿಕೊಂಡಲು ಬಂದ ಆ ದೇವನ ಮುಗಿಸುವುದೇ ನಮ್ಮ ನೀತಿಗೆ? ನನ್ನ ಜನರೇ, ಉಳಿತನ್ನು ಕೆಳಗಿನಿಂದ ಹಿಂದಿರುಗಿಸಬೇಡ. ಪರರಿಗೆ ನೀನೇನು ಕಲಿಸುವೆಯೋ ಅದೇ ನಿನಗೆ ಆಗುವುದು. ದೇವ, ನಾನು ಒಳಿತನ್ನು ಯೋಚಿಸಿ ಒಳ್ಳೆಯದನ್ನೇ ನನ್ನ ನಡೆ ನುಡಿಯಲ್ಲಿ ಪಾಲಿಸಲು ನೆರವಾಗು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮರದ ಕೊಲೆಗೆ ತಳ್ಳಿದೆಯ ಕೈಯ ಕಾಲುಗಳನ್ನು ಅವರು ಜಡಿದರವರು ಮೋಡೆಗಳಿಂದ ಜಡಿದರವರು ಮೋಡೆಗಳಿಂದ. 12ನೇ ಸಲ ಯೇಸು ಶಿಲುಬೆಯಲ್ಲಿ ಮರಣ ಹೊಂದುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ
ಕಾಡುತ್ತಿದೆ. ಎಲ್ಲ ಜನರೇ, ನಾನೇನು ನಿಮಗೆ ಕೇಡು ಮಾಡಿದೆ? ನಾನು ನಿಮಗೆ ಜೀವ ಜಲವನ್ನು ತಂದೆ. ನೀವಾದರೂ ನನಗೆ ಕುಡಿಯಲು ಕುಡಿ ರಸವನ್ನು ಕೊಡುತ್ತೀರಿ. ನನ್ನ ಮನವೆಲ್ಲ ನೀವೇ ತುಂಬಿಕೊಂಡಿರುವಿರಿ. ನನ್ನ ಚಿಂತೆಯೆಲ್ಲ ನೀವಿನ್ನೂ ಮನ ಪರಿವರ್ತನೆ ಹೊಂದಲಿಲ್ಲ ಎಂದು. ನೀವಾದರೂ ನಾನೆಲ್ಲಿ ಮರಳಿ ಜೀವ ಪಡೆಯುವೆನೋ ಎಂದು ಚಿಂತಿಸುತ್ತಿರುವಿರಿ. ಎಲ್ಲ ಜನರೇ, ನಾನು ನಿಮಗೇನು ಕೇಡು ಮಾಡಿರುವೆ? ಆ ಶಿಲುಬೆಯಲ್ಲಿ ಜೀವವೊಂದು ನಿಧಾನವಾಗಿ ಕರಗಿ ಹೋಗುತ್ತಿದೆ. ಹೃದಯದ ಆಲಯ ಕಟ್ಟಲು ಬಂದ ಆ ದೇವಕುಮಾರನಿಗೆ ಸಮಾಧಿಯನ್ನು ಕಟ್ಟಿಬಿಟ್ಟರು ಆ ಜನ. ಒಡೆದ ಕೊಳದಿಂದ ಹರಿದು ಹೋಗುವ ನೀರಿನಂತೆ ಹರಿ ಹರಿ ರಕ್ತವು ಆ ದೇಹದಿಂದ ಚಿಮ್ಮುತ್ತಿದೆ. ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ಕೈಬಿಟ್ಟಿದ್ದೀರಿ ಎಂದು ಸ್ವಾಮಿ ಮೊರೆಯಿಡುತ್ತಾರೆ. ನನ್ನ ದೇವರೇ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ತಲೆಬಾಗಿ ಯೇಸು ಪ್ರಾಣ ಬಿಡುತ್ತಾರೆ. ನನಗಾಗಿ ಜೀವ ಕೊಟ್ಟ ದೇವರೇ, ನಿನಗಾಗಿ ಪ್ರತಿ ಕ್ಷಣವೂ ಜೀವಿಸಲು ಕಲಿಸು. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆ ಮೇಲೆ ಸತ್ತರೆ ಬಳಲಿ ಬಳಲಿ 3 ತಾಸು ಪಾಪಿಗೆ ನನಗೆ ಜೀವವೇತು, ಪಾಪಿಗೆ ನನಗೆ ಜೀವವೇತು. 13ನೇ ಸ್ಥಳ, ಯೇಸುವಿನ ಶರೀರವನ್ನು ಮಾತೆಯ ಮಡಿಲಲ್ಲಿಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಿರ್ಜೀವದ ಶರೀರವನ್ನು ಹೊತ್ತು ದುಃಖದ ಅಳುವಿನಿಂದ ಕರುತ್ತಾರೆ ಮಾತೆ ಮರಿಯಮ್ಮ. ತನ್ನ ಮಗನ ಶರೀರವನ್ನು ಮಡಿಲಿನಲ್ಲಿ ಹೊತ್ತ ಮಾತೆ ಏನನ್ನು ಯೋಚಿಸಿರಬಹುದು? ಯಾವ ರೀತಿಯ ಗೋಳನ್ನು ತಾಳಿರಬಹುದು? ಓ ನನ್ನ ಕಣ್ಮಣಿಯೇ, ಓ ನನ್ನ ಮಾಣಿಕ್ಯವೇ, ಸಿಂಹಳ ಮಧ್ಯೆ ಸಿಕ್ಕಿಕೊಂಡೇನು. ಓ ಕುರಿಮರಿಯೇ, ಮುತ್ತು ಕಂದನೆ, ಬೆತ್ಲೆಹೇಮಿನ ಚಳಿಯಲ್ಲಿ ನಿನ್ನ ಹಳೆದಾಗ ನನಗೆ ನೋವಿರಲಿಲ್ಲ. ಜೆರುಸಲೇಮಿನಲ್ಲಿ ನಿನ್ನ ಹುಡುಕಾಡುವಾಗ ನಾನು ಕಂಗಳಲಿಲ್ಲ. ಸಿಮಿಯೋನನು ನಿನ್ನ ಕುರಿತು ಪ್ರವಾದಿಸುವಾಗ ಅಂಜಿರಲಿಲ್ಲ. ಈಜಿಪ್ಟಿಗೆ ಪಲಾಯನಗೈಯುವಾಗ ಇಷ್ಟೊಂದು ಆತಂಕ ಪಟ್ಟಿರಲಿಲ್ಲ. ಆದರೆ ಈ ಘೋರ ಯಾತನೆ, ರಕ್ತದ ಮರಣ ನನ್ನ ಜೀವನವನ್ನೇ ಪ್ರಶ್ನಿಸುತ್ತಿದೆ. ಕನ್ನನಿ, ಇದಕ್ಕಾಗಿಯೇ ನೀನನ್ನು ಆರಿಸಿಕೊಂಡೆಯೇ? ಕಣ್ತೆರೆದು ನೋಡು ನನ್ನ ಒಡನಾಡಿಯೇ, ಎಲ್ಲವನ್ನು ನಿನ್ನ ಬೆತ್ತವೆಂದೇ ತಿಳಿದು ನನ್ನ ಮಡಿಲಲ್ಲಿ ಬಿದ್ದಿರುವೆಯಾ? ಈಗ ನಾನೇನು ಮಾಡಲಿ? ದೈವಚಿತ್ತಕ್ಕೆ ಸಾಟಿ ಇಲ್ಲ. ದೇವವರಿಯುವ ನಮ್ಮ ಜೀವನ ಡೊಂಕಾಗಿ ಕಂಡರೂ ನೆಟ್ಟಗಿರುತ್ತದೆ. ನನ್ನ ಜೀವನದ ಪ್ರತಿ ಕ್ಷಣದಲ್ಲಿಯೂ ಮಾತೆ ಮರಿಯಮ್ಮನವರಂತೆ ದೈವ ಚಿತ್ತವನ್ನು ಅರಿತು ನಾ ಮಾಡುವೆ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ, ನಾನೇನು ಅಲ್ಲ, ನೀನಾಗು ಎಲ್ಲ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆಯಿಂದ ಶವವ ತರಲು ಮೇರಿ ಮಾತೆ ಮಡಿಲಲ್ಲಿಡಲು ತಾಯಿ ಅಳಲು ಕೇವದೆಂದು, ತಾಯಿ ಅಳಲು ಕೇವದೆಂದು. 14ನೇ ಸ್ಥಳ,
ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದೇವಪುತ್ರನನ್ನು ಭೂಮಿಯಲ್ಲಿ ಭೂಸ್ಥಾಪನೆ ಮಾಡಲಾಯಿತು. ಗೋಧಿಯ ಕಾಳಿನಂತೆ ಹೊಲದಲ್ಲಿ ಬಿತ್ತಲಾಯಿತು. ನ್ಯಾಯವು ಬೆಳೆಯಲು, ಸತ್ಯವು ಚಿಗುರಲು, ಪ್ರೀತಿಯು ಫಲಬಿಡಲು ಯೇಸುವಿನ ಶರೀರವನ್ನು ಸಮಾಧಿ ಮಾಡಲಾಯಿತು. ಗಾಳಿಯನ್ನು ಕಟ್ಟಿಡಲು ಸಾಧ್ಯವೇ? ಸಾಗರದ ಅಲೆಯನ್ನು ಬಚ್ಚಿಡಲು ಸಾಧ್ಯವೇ? ಕಾಮನ ಬಿಲ್ಲನ್ನು ನೆಟ್ಟಿಗೆ ಮಾಡಲು ಸಾಧ್ಯವೇ? ಮೇಘಗಳನ್ನು ಬುಟ್ಟಿಯಲ್ಲಿ ಮುಚ್ಚಿಡಲು ಸಾಧ್ಯವೇ? ಸೃಷ್ಟಿಯನ್ನೇ ಹತೋಟಿಯಲ್ಲಿಡಲು ಸಾಧ್ಯವಾಗದ ಮಾನವ ಕುಲ ಈ ದೇವನನ್ನು ಮುಚ್ಚಿಡಲು ಮಾಡುವ ಹುಚ್ಚು ಪ್ರಯತ್ನವಿದು. ಯೇಸು ಹುಡುಕಿದ್ದು ಈ ಲೋಕದ ಆಶಾಪಾಶವನ್ನಲ್ಲ, ಮರುಲೋಕದ ಆನಂದವನ್ನು. ಈ ಲೋಕದ ವಿಧಿಯನ್ನಲ್ಲ, ಮುಗಿವಿಲ್ಲದ ಜೀವವನ್ನು. ನನ್ನ ದೇವರೇ, ಗೋಧಿಯ ಕಾಳು ನೆಲದಲ್ಲಿ ಬಿದ್ದು ಸತ್ತಂತೆ ನಾನು ಪಾಪದ ಬಾಳಿಗೆ ಸತ್ತು ಪುಣ್ಯದ ಬಾಳನ್ನು ಸಂಪಾದಿಸುವೆ. ನನ್ನನ್ನು ಆಶೀರ್ವದಿಸಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಷ್ಯರಿಂದ ಬಾಡಿಗೆ ಬಂದು ಅಂತ್ಯಕ್ರಿಯೆ ಮಾಡಿದಂದು ಪುನರುತ್ಥಾನ ಎದುರು ನೋಡರು. ಪುನರುತ್ಥಾನ ಎದುರು ನೋಡರು. ಕೊನೆಯ ಪ್ರಾರ್ಥನೆ. ಶಿಲುಬೆ ಹೊತ್ತು ಸಾಗಿ ಮಾಡಿದ ಯೇಸುವೆ, ನಿನ್ನನ್ನು ಹಿಂಬಾಲಿಸಿ ನಿಮ್ಮ ಪಾದ ಸೇರುವೆ. ನೀವೇ ನನ್ನ ಪಾಪದ ಕತ್ತಲನ್ನು ನೀಗಿಸಿರುವಿರಿ. ದುಃಖ ದೂಡಗಳನ್ನು ಹೊತ್ತು ಸಾಗುವುದು ಹೇಗೆಂದು ಕಲಿಸಿರುವಿರಿ. ನನ್ನ ಸಂಕಟದಲ್ಲಿ ಸದಾ ನೀವಿದ್ದೀರಿ ಎಂದು ತಿಳಿಸಿರುವಿರಿ. ನಿಮಗೆ ಶರಣಾಗಿ ಬಾಳುವೆನು ಸ್ವಾಮಿ. ನಿಮ್ಮ ಪುನರುತ್ಥಾನದ ಪ್ರಭೆಯನ್ನು ಕಾಣುವೆನು ಸ್ವಾಮಿ. ಈ ಪ್ರಯತ್ನದಲ್ಲಿ ನಿಮ್ಮ ತಾಯಿ ಮರಿಯಮ್ಮನವರು ನನಗೆ ನೆರವಾಗಿ ಪ್ರಾರ್ಥಿಸಲಿ. ಆಮೇಲೆ ಜಗದ್ಗುರುಗಳ ಉದ್ದೇಶಗಳು ನೆರವೇರುವಂತೆ ಒಟ್ಟಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದಪೂರ್ಣಿ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಿಂದ ಈಗಲೂ ಯಾವಾಗಲೂ